ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇಲ್ಲ. ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ, ದೇಶದ್ರೋಹಿಗಳ ಸರ್ಕಾರ, ಅಲ್ಪಸಂಖ್ಯಾತರ ಮತಗಳನ್ನು ಗಳಿಸೋದಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ನಾವು ಇವತ್ತು ಪ್ರತಿಯೊಬ್ಬ ಹಿಂದೂಗಳಿಗೆ ಕರೆ ಕೊಡ್ತೀವಿ, ನಾವು ಪ್ರಚೋದನೆ ಭಾಷಣ ಮಾಡಲ್ಲ. ಪಕ್ಷಾತೀತವಾಗಿ ಹಿಂದೂಗಳು ನಾವತ್ತು ಭಾರತ ಮಾತೆಯ ಮಕ್ಕಳಾಗಬೇಕು ಹಂಗಂತೇಳಿ ಅಲ್ಪಸಂಖ್ಯಾತನ ದ್ವೇಷ ಮಾಡಲ್ಲ. ನಮ್ಮ ಸಿದ್ಧಾಂತ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಭಾರತ ಮಾತೆಯ ಮಕ್ಕಳಾಗಿ ಸಹಬಾಳ್ವೆಯನ್ನು ಮಾಡಬೇಕು. ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ, ಯಾರು ಬಾಂಗ್ಲಾದೇಶ್ ಜಿಂದಾಬಾದ್ ಅಂತಾರೆ, ಪ್ಯಾಲೆಸ್ಟೈನನ್ನು ವಿರೋಧ ಮಾಡಲ್ಲ. ಆದರೆ ಪ್ಯಾಲೆಸ್ಟೈನ್ ಧ್ವಜವನ್ನು ದಾವಣಗೆರೆ ಒಳಗೊಂಡಂತೆ ಚಿಕ್ಕಮಗಳೂರು, ಕೋಲಾರ, ಚಿತ್ರದುರ್ಗ ಅನೇಕ ಜಿಲ್ಲೆಗಳಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಆರಿಸಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಸರ್ಕಾರ ವಿಧಾನಸೌಧ ಒಳಗಡೆ ಯಾವ ಭಯೋತ್ಪಾದಕ ಗುಂಡ ವಿಧಾನಸೌಧ 3ನೇ ಮಾಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗಿ ಈ ಸರ್ಕಾರ ಕಠಿಣ ಕ್ರಮವನ್ನು ಜರುಗಿಸಿದ್ರೆ ರಾಜ್ಯದಲ್ಲಿ ಇಂಥ ದುಷ್ಕರ್ಮಿಗಳು ಇವತ್ತು ಮೇಲೆ ಬರ್ತಾ ಇರಲಿಲ್ಲ. ಇವತ್ತಿನ ಘಟನೆಗಳಿಗೆ ದಾವಣಗೆರೆ ಅಷ್ಟೇ ಅಲ್ಲ, ಕಳೆದ ವರ್ಷ ಮಂಡ್ಯ ಜಿಲ್ಲೆ ಕೆರಗೋಡಿನಲ್ಲಿ ಹನುಮ ಧ್ವಜ ಆರಿಸಿದ್ದಕ್ಕೆ ಘಟನೆ ಕಾಂಗ್ರೆಸ್ಸಿನವ್ರು ಕಾರಣ ಆದರು. ಹನುಮ ಧ್ವಜವನ್ನು ಇಳಿಸಿದ್ರು, ಹನುಮ ಚಾಲೀಸ್ ಮಾಡಿದರೆ ದೇಶದ್ರೋಹಿಗಳು ಅಂತ ಹೇಳ್ತಾರೆ. ಯಾವ ಗಣೇಶನ ಉತ್ಸವಗಳಲ್ಲಿ ದಿನನಿತ್ಯ ಘಟನೆಗಳು ಜರುಗ್ತಾ ಇದ್ದಾವೆ. ನಾಗಮಂಗಲದಲ್ಲಿ ವ್ಯವಸ್ಥಿತವಾಗಿ ಕೇರಳದ ಮೂರಿಂದ ಬಂದಿರತಕ್ಕಂಥ SI ಕಾರ್ಯಕರ್ತರು ಮತ್ತು ಹಿಂದೂ ವಿರೋಧಿಗಳು, ಭಯೋತ್ಪಾದಕರು ವ್ಯವಸ್ಥಿತವಾಗಿ ಪೆಟ್ರೋಲ್ ಬಾಂಬ್ ಎಸೆದ್ರು, ತಲವಾರು ಮಚ್ಚು ಕಲ್ಲುಗಳನ್ನ ಎಸೆದ್ರು. ಅದು ವ್ಯವಸ್ಥಿತ ಸಂಚು. ಪರಮೇಶ್ವರ್ ಹೇಳ್ತಾರೆ ಒಬ್ಬ ಗೃಹ ಸಚಿವ, ಅಸಮರ್ಥ ಗೃಹ ಸಚಿವ, ಅದು ಒಂದು ಸಣ್ಣ ಘಟನೆ ಅಂತ ಹೇಳ್ತಾರೆ. ನಾಚಿವಾಗಲ್ಲ ಪರಮೇಶ್ವರ್ ಅವರೇ. ನಾನು ಒತ್ತಾಯ ಮಾಡ್ತೀನಿ, ರಾಜ್ಯದಲ್ಲಿ ಕಾನೂನನ್ನು ಇವತ್ತು ಯಾರು ಕೈ ತೆಗೆದುಕೊಳ್ತಾರೆ ಅವರಿಗೆ ಕುಮ್ಮಕ್ಕು ಕೊಡ್ತದ್ರಿ, ತಕ್ಷಣ ರಾಜೀನಾಮೆ ಕೊಡಬೇಕು. ಇವತ್ತು ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಮಾಡಕ್ಕೆ ಹೊಂಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಏನು ಹೇಳ್ತೀರಿ? ಕೋಮುವಾದಿಗಳು ಅಂತ ನಮಗೆ ಕರಿತೀರಿ. ನಾವು ಕೋಮುವಾದಿಗಳಲ್ಲ. ಸಾಮರಸ್ಯವನ್ನು ಕಾಪಾಡೋದಕ್ಕೆ ನಾವು ಯಾವತ್ತೂ ಜೊತೆಗಿರ್ತೀವಿ. ನೆಲದ ಕಾನೂನನ್ನು ಗೌರವಿಸ್ತಕ್ಕಂಥವ್ರು, ಕಾನೂನನ್ನು ಕೈಗೆತ್ಕೊಳ್ಳೋದಿಲ್ಲ. ಇವತ್ತು ನಾನು ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ದಾವಣಗೆರೆಯಲ್ಲಿ ನಡೆದ ಘಟನೆಗಳಿಗೆ ಸತೀಶ್ ಪೂಜಾರ್ ಕಾರಣ ಅಲ್ಲ. ನಿನ್ನೆ ದಿವಸ SP ಮೇಡಮ್ ಹೇಳಿದ್ದಾರೆ, ನಾನು ಒಬ್ಬ ಸಹೋದರಿ ಗೌರವಿಸ್ತೀನಿ, ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು. ನೀವು ಈ ಸರ್ಕಾರದ ಗುಲಾಮರಾಗಿ, ಏಜೆಂಟ್ರಾಗಿ ನಾನು ಕಾಕಿ ಬಟ್ಟೆ ಬಗ್ಗೆ ಅವಮಾನ ಮಾಡಲ್ಲ. ನಿನ್ನೆ ದಿವಸ ನಮ್ಮ ರಕ್ಷಣಾ ಇಲಾಖೆಯವರು ಅವರ ಜೀವದ ಅಂಗ ತೊರೆದು ಕೆಲಸ ಮಾಡಿದ್ದಾರೆ. ಆದರೆ ಹೇಳ್ತೀವಿ, ಸತೀಶ್ ಪೂಜಾರ್ ಒಬ್ಬ ಸಂಚಾಲಕ, ಅವ್ರೇನು ಪಾಕಿಸ್ತಾನ ಜಿಂದಾಬಾದ್ನಿಗೆ ಬೆಂತಟ್ಟಬೇಕಾಯ್ತಾ? ವಾಸ್ತವಾಂಶನ ಮಾತಾಡಿದರೆ ಸತೀಶ್ ಪೂಜಾರ್ಗೆ ಪ್ರಚೋದನೆ ಭಾಷಣ ಅಂತ ಹೇಳಿದರೆ ಸಹೋದರಿ ಉಮಾ ಪ್ರಶಾಂತ್ರವರು. ನಾನು ಹೇಳ್ತಾ ಇದ್ದೀನಿ, ಸತೀಶ್ ಪೂಜಾರ್ ಪ್ರಚೋದನೆ ಭಾಷಣ ಅಲ್ಲ, ವ್ಯವಸ್ಥಿತವಾಗಿ ಎಲ್ಲ ಕಡೆ ಘಟನೆಗಳು ಇರ್ತದೆ. ನಾನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಮೊನ್ನೆ ಮುಸಲ್ಮಾನ್ ಹಬ್ಬ ಆಯಿತು, ನಾವು ಯಾರಾದರೂ ವಿರೋಧ ಮಾಡಿದ್ವಿ? ಮಾಡಿಲ್ಲ. ಇವತ್ತಿನ ಘಟನೆಗಳಿಗೆ ಈ ಸರ್ಕಾರ ಕಾರಣ. ನಾನು ಹೇಳ್ತೀನಿ, ರಕ್ಷಣಾ ಇಲಾಖೆಯವರಿಗೆ ನೀವು ರಕ್ಷಕರಾಗಿರಿ. ಸರ್ಕಾರದ ಏಜೆಂಟ್ಗಳ, ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳ ಕೆಲಸ ಮಾಡಬೇಡ್ರಿ. ಯಾವುದೇ ಸರ್ಕಾರ ಇದ್ರೂ ನೀವು ಕೆಲಸ ಮಾಡ್ತೀರಿ ಪಾಪ. ಅವರು ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ರಕ್ಷಣಾ ಇಲಾಖೆಯವರು. ಆದರೆ ನೀವು ಎಲ್ಲ ಒಂದು ಕಡೆ ಈ ಸರ್ಕಾರದ ಆದೇಶಗಳನ್ನ ಪಾಲಿಸಿ. ನಿಮಗೆ ಈ ಸರ್ಕಾರ ಫ್ರೀ ಹ್ಯಾಂಡ್ಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಹೊಡೆದು ಬಿಸಾಕ್ತೀರಿ. ನಾವು ಹೇಳ್ತಾ ಇದ್ದೀವಿ, ನಿನ್ನೆ ನಡೆದಂಥ ಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಕಾರಣ. ಈ ಹಿಂದೆ 2013ರಿಂದ 2018ರವರೆಗೂ ಏನು ಭಯೋತ್ಪಾದನೆಯಲ್ಲಿ ಯಾರು ಕೈಗೊಂಡಿದ್ರು, ಯಾರು ಜೊತೆಗೊಂಡಿದ್ರು, ಅಂಥವ್ರ ಮೇಲೆ ಹಾಕಿದಂಥ ಮೊಕದ್ದಮೆಗಳನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ವಾಪಸ್ ಪಡೀತು. ಮತ್ತು DK ಶಿವಕುಮಾರ್ ಏನು ಹೇಳಿದರು,
ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ನಮ್ಮ ಸಹೋದರರು ಬ್ರದರ್ಸ್, ಅದೇ ಸಹೋದರರು ಬ್ರದರ್ಸ್, ನಾಚಿಕೆ ಆಗಲ್ವ ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ? ಬಹುಸಂಖ್ಯಾತ ಹಿಂದೂಗಳು ಮತಗಳು ಬೇಕಾಗಿಲ್ಲ ಹಂಗಂತೇಳಿ ಅಲ್ಪಸಂಖ್ಯಾತರ ಗುಂಡಿಟ್ಟು ಹೊಡೀರಿ ಅಂತ ಹೇಳಲ್ಲ. ಯಾರು ಭಾರತ ಮಾತೆ ಅವಮಾನ ಮಾಡ್ತಾರೆ, ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ನಿನ್ನೆ ನಡೆದಂಥ ಘಟನೆಗಳಿಗೆ ಭಯೋತ್ಪಾದಕರು ದೇಶದ್ರೋಹಿಗಳ ಕಾರಣ ಅಂಥವ್ರನ್ನ ಮಟ್ಟ ಹಾಕ್ತಿದ್ರೆ ಇನ್ನೂ ಅಟ್ಟಾಸನೆ ಮೆರೀತಿದ್ದಾರೆ. ಹಿಂದೂಗಳ ಮೇಲೆ ಬೇಕಾಬಿಟ್ಟಿ ಮೊಕದ್ದಮೆಗಳಾಗಿ ಬಂಧಿಸ್ತದ್ರಿ. ನಾನಿವತ್ತು ಸವಾಲು ಹಾಕ್ತೀನಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ. ನಾನು ಪೊಲೀಸ್ ಇಲಾಖೆ ಗೌರವವನ್ನು ಕೊಡ್ತೀನಿ. ಆದರೆ ಒಬ್ಬ ಹಿಂದೂಗಳನ್ನ ಬಂಧಿಸಿದರೆ ನಾವ್ಯಾರು ಹಿಂದೂಗಳು ಬಳೆ ಕೈಗೆ ಹಾಕ್ಕೊಂಡಿಲ್ಲ, ನಾವ್ಯಾರು ಬಳೆ ತೊಟ್ಕೊಂಡಿಲ್ಲ. ಹುಷಾರ್, ಒಬ್ಬ ಹಿಂದೂವನ್ನು ಮುಟ್ಟಿದರೆ ನಾವು ಕೇವಲ ದಾವಣಗೆರೆ ಸಿಟಿ ಅಲ್ಲ, ಹಳ್ಳಿಯಿಂದ ಬರ್ತೀವಿ. ನಾವು ಅಲ್ಪಸಂಖ್ಯಾತರು. ಯಾವ ರಾಷ್ಟ್ರಪತಿಗಳಾಗಿದ್ದರು ಅಬ್ದುಲ್ ಕಲಾಂ, ಸಂತ ಶಿಶುರುಲ್ಲಾ ಶರೀಫ್ ಅಂತವ್ರನ್ನ ಗೌರವಿಸ್ತೀವಿ. ಭಾರತ ಮಾತೆಯ ಮಕ್ಕಳಾಗ್ರಿ, ಗಣೇಶನ ಉತ್ಸವದ ಮೇಲೆ ಕಿಡಿಗೇಡಿಗಳು ಕಲ್ಲೆಸಿತೀರಿ, ನಮ್ಮ ಹಿಂದೂಗಳ ಅಂಗಡಿಗಳನ್ನ ಸುಟ್ಟಾಕ್ತೀರಿ, ಹಿಂದೂಗಳಿಗೆ ಮಾರಣಾಂತಿಕ ಹಲ್ಲೆ ಮಾಡ್ತೀರಿ. ನಾವು ಹೇಳ್ತಾ ಇದೀವಿ ಕಾನೂನನ್ನು ಕೈ ತೆಗೆದುಕೊಳ್ಳಲ್ಲ. ಆದರೆ ಸಂದರ್ಭ ಬಂದರೆ ಅದೇ ಮಚ್ಚು, ತಲ್ವಾರು, ಲಾಠಿ ಬಳಸೋದು ಗೊತ್ತು. ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಸರ್ಕಾರಕ್ಕೆ. ಒಬ್ಬ ಗೃಹ ಸಚಿವ, ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು. ಯಾರ್ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ ಅವ್ರಿಗೆ ಗೌರವ ಕೊಡ್ರಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದರ್ನ ಬೇರೆ ಬೇರೆ ದೇಶದ ಧ್ವಜಗಳನ್ನು ಆರಿಸಿ ಆ ದೇಶಕ್ಕೆ ಓಡಿಸ್ಬೇಕು ಸರ್ಕಾರ. ಕಾರಣ ಈ ಹಿಂದೆ 2013ರಿಂದ 2018ರವರೆಗೂ ಏನು ಭಯೋತ್ಪಾದನೆಯಲ್ಲಿ ಯಾರು ಕೈಗೊಂಡಿದ್ರು, ಯಾರು ಜೊತೆಗೊಂಡಿದ್ರು ಅಂಥವ್ರ ಮೇಲೆ ಹಾಕಿದಂಥ ಮೊಕದ್ದಮೆಗಳನ್ನ ಸಿದ್ದರಾಮಯ್ಯನವ್ರ ಸರ್ಕಾರ ವಾಪಸ್ ಪಡೀತು. ಮತ್ತು DK ಶಿವಕುಮಾರ್ ಏನು ಹೇಳಿದರು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ನಮ್ಮ ಸಹೋದರರು ಬ್ರದರ್ಸ್, ಅದೇ ಸಹೋದರರು ಬ್ರದರ್ಸ್, ನಾಚಿಕೆ ಆಗಲ್ವ ನಿಮಗೆ? ನಾಚಿಕೆ ಆಗಲ್ವಾ ನಿಮಗೆ? ಬಹುಸಂಖ್ಯಾತ ಹಿಂದೂಗಳು ಮತಗಳು ಬೇಕಾಗಿಲ್ಲ ಹಂಗಂತೇಳಿ ಅಲ್ಪಸಂಖ್ಯಾತರ ಗುಂಡಿಟ್ಟು ಹೊಡೀರಿ ಅಂತ ಹೇಳಲ್ಲ. ಯಾರು ಭಾರತ ಮಾತೆ ಅವಮಾನ ಮಾಡ್ತಾರೆ, ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ನಿನ್ನೆ ನಡೆದಂಥ ಘಟನೆಗಳಿಗೆ ಭಯೋತ್ಪಾದಕರು ದೇಶದ್ರೋಹಿಗಳ ಕಾರಣ ಅಂಥವ್ರನ್ನ ಮಟ್ಟ ಹಾಕ್ತಿದ್ರೆ ಇನ್ನೂ ಅಟ್ಟಾಸನೆ ಮೆರೀತಿದ್ದಾರೆ. ಹಿಂದೂಗಳ ಮೇಲೆ ಬೇಕಾಬಿಟ್ಟಿ ಮೊಕದ್ದಮೆಗಳಾಗಿ ಬಂಧಿಸ್ತದ್ರಿ. ನಾನಿವತ್ತು ಸವಾಲು ಹಾಕ್ತೀನಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ. ನಾನು ಪೊಲೀಸ್ ಇಲಾಖೆ ಗೌರವವನ್ನು ಕೊಡ್ತೀನಿ. ಆದರೆ ಒಬ್ಬ ಹಿಂದೂಗಳನ್ನ ಬಂಧಿಸಿದರೆ ನಾವ್ಯಾರು ಹಿಂದೂಗಳು ಬಳೆ ಕೈಗೆ ಹಾಕ್ಕೊಂಡಿಲ್ಲ, ನಾವ್ಯಾರು ಬಳೆ ತೊಟ್ಕೊಂಡಿಲ್ಲ. ಹುಷಾರ್, ಒಬ್ಬ ಹಿಂದೂವನ್ನು ಮುಟ್ಟಿದರೆ ನಾವು ಕೇವಲ ದಾವಣಗೆರೆ ಸಿಟಿ ಅಲ್ಲ, ಹಳ್ಳಿಯಿಂದ ಬರ್ತೀವಿ. ನಾವು ಅಲ್ಪಸಂಖ್ಯಾತರು. ಯಾವ ರಾಷ್ಟ್ರಪತಿಗಳಾಗಿದ್ದರು ಅಬ್ದುಲ್ ಕಲಾಂ, ಸಂತ ಶಿಶುರುಲ್ಲಾ ಶರೀಫ್ ಅಂತವ್ರನ್ನ ಗೌರವಿಸ್ತೀವಿ. ಭಾರತ ಮಾತೆಯ ಮಕ್ಕಳಾಗ್ರಿ, ಗಣೇಶನ ಉತ್ಸವದ ಮೇಲೆ ಕಿಡಿಗೇಡಿಗಳು ಕಲ್ಲೆಸಿತೀರಿ, ನಮ್ಮ ಹಿಂದೂಗಳ ಅಂಗಡಿಗಳನ್ನ ಸುಟ್ಟಾಕ್ತೀರಿ, ಹಿಂದೂಗಳಿಗೆ ಮಾರಣಾಂತಿಕ ಹಲ್ಲೆ ಮಾಡ್ತೀರಿ. ನಾವು ಹೇಳ್ತಾ ಇದೀವಿ ಕಾನೂನನ್ನು ಕೈ ತೆಗೆದುಕೊಳ್ಳಲ್ಲ. ಆದರೆ ಸಂದರ್ಭ ಬಂದರೆ ಅದೇ ಮಚ್ಚು, ತಲ್ವಾರು, ಲಾಠಿ ಬಳಸೋದು ಗೊತ್ತು. ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಸರ್ಕಾರಕ್ಕೆ. ಒಬ್ಬ ಗೃಹ ಸಚಿವ, ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು. ಯಾರ್ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ ಅವ್ರಿಗೆ ಗೌರವ ಕೊಡ್ರಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದರ್ನ ಬೇರೆ ಬೇರೆ ದೇಶದ ಧ್ವಜಗಳನ್ನು ಆರಿಸಿ ಆ ದೇಶಕ್ಕೆ ಓಡಿಸ್ಬೇಕು. ಅವ್ರನ್ನ ಕಂಡಲ್ಲಿ ಗುಂಡಿಕ್ಕೆ ಹೊಡೆದಾಗ ಮಾತ್ರ ಭಾರತ ಮಾತೆಗೆ ನಮ್ಮ ತಾಯಿಗೆ ಗೌರವ ಸಲ್ಲಿಸಂಗಾಗುತ್ತೆ. ಇನ್ನು ಮುಂದೆ ಇಂಥ ಕೈ ಘಟನೆಗಳು ನಡೆದ್ರೆ ಈ ಸರ್ಕಾರ ಕಾರಣ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಗಣೇಶನ ವಿರೋಧಿಗಳು, ಹಿಂದೂ ದೇವತೆಗಳು ಇರೋದು, ಇದೇ ರೀತಿ ನಿಮ್ಮ ಹಿಂದುತ್ವದ ವಿರೋಧವಿದ್ದರೆ ನಿಮ್ಮ ಸರ್ಕಾರ ಬಾಳಿಸ ಉಳಿಯಲ್ಲ. ವಿಘ್ನೇಶ್ವರನ ಶಾಪ ಸಕಲ ವಿಘ್ನಗಳ ನಿವಾರಕ ಅಂತ ಹೇಳಿ ನಾವು ಕೈ ಮುಗಿತೀವಿ. ಹನುಮಾನ್ ಯಾರು? ನಮ್ಮ ಹಿಂದೂ ದೇವತೆಗಳಿಗೆ ಅಪಮಾನ ಮಾಡಿದವ್ರನ್ನ ಗೌರವಿಸ್ತೀರಿ. ಅದಕ್ಕೋಸ್ಕರ ಹೇಳ್ತೀರಿ ಭಾರತ್ ಮಾತಾಗೆ ಜಯಂದರ ಮೇಲೆ ಗುಂಡಿಟ್ಟು ಹೊಡಿಸ್ತೀರಿ, ಲಾಠಿ ಚಾರ್ಜ್ ಮಾಡಿಸ್ತೀರಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅವ್ರಿಗೆ ಗೌರವಿಸ್ತೀರಿ, ಸನ್ಮಾನ ಮಾಡ್ತೀರಿ, ರಕ್ಷಣೆ ಕೊಡ್ತೀರಿ. ಇನ್ನು ಮುಂದೆ ಇಂಥ ಘಟನೆಗಳು ನಡೆದರೆ ಸಹಿಸಲ್ಲ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ತಕ್ಷಣ ಒಬ್ಬ ಅಸಮರ್ಥ ಗೃಹ ಸಚಿವ ರಾಜೀನಾಮೆ ಕೊಡಬೇಕು. ಇದೇ ರೀತಿ ಮುಂದುವರಿ ಸರ್ಕಾರ ಪತನ ಆಗುತ್ತೆ. ಆ ದೇವತೆಗಳ ಶಾಪ ಈ ಸರ್ಕಾರಕ್ಕಿದೆ ಅಂತೇಳಿ ಇಚ್ಛೆ ಪಡ್ತೀನಿ. ಧನ್ಯವಾದಗಳು. ಇಷ್ಟೆಲ್ಲ ಘಟನೆ ಆದರೂ ಶಾಸಕರು ಬಂದಿಲ್ಲ, ಸಂಸದರು ಬಂದಿಲ್ಲ, ಭೇಟಿ ನೀಡಿಲ್ಲ.
ನೋಡಿ, ಯಾರು ಹಿಂದೂಗಳ ಮೇಲೆ ಗೌರವ ಇರುತ್ತೆ, ದೇವಾನ ದೇವತೆಗಳ ಮೇಲೆ ಭಕ್ತಿ ಇರುತ್ತೆ, ಅವ್ರು ಬರ್ತಾರೆ. ನಾನು ಹೇಳೋದು ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಾವು ಮಾಡಬಾರ್ದು. ನಾವು ರಾಜಕಾರಣ ಖಂಡಿತ ಇಂಥ ವಿಚಾರದಲ್ಲಿ ಮಾಡಲ್ಲ. ನಾವು ಹೇಳೋದು ಒಟ್ಟಾಗಿ ನಾವೆಲ್ಲ ಭಾರತ ಮಾತೆಯ ಮಕ್ಕಳಾಗಿ ಹಿಂದೂ ಮುಸಲ್ಮಾನ್ ಕ್ರೈಸ್ತು ಸಾಬಾಳಿಂದ ಬಾಳಬೇಕು. ಹಾಗಾಗಿ ನಮಗೆ ಇಲ್ಲಿ ಏನೇ ಸಮಸ್ಯೆ ಇದೆ ನಾವು ಆಲಿಸೋಕೆ ಬಂದೀವಿ, ಆಲಿಸೋದು ಬಿಡ್ದು ಅವ್ರಿಗೆ ಬಿಟ್ಟಿದ್ದು. ಏನಪ್ಪ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಕಾನೂನನ್ನು ಕೈ ತೆಗೆದುಕೊಳ್ಳಲ್ಲ, ಕಾನೂನನ್ನು ಗೌರವಿಸ್ತೀವಿ. ಇನ್ನು ಮುಂದೆ ಇಂಥ ಘಟನೆಗಳು ನಡೆದ್ರೆ ನಾವು ಸಹ ಸಿದ್ಧವಾಗಿದ್ದೀವಿ ಅಂತ ಅರ್ಥ ಹೇಳಿ. ಹಂಗಂತ ಪ್ರಚೋದನೆ ಭಾಷಣ ಮಾಡಲ್ಲ ನಾನು. ಅನಿವಾರ್ಯ ಸಂದರ್ಭ ಬಂದರೆ ನಮ್ಮ ಹಿಂದೂ ಧರ್ಮ, ನಮ್ಮ ಹಿಂದೂಗಳನ್ನು, ನಮ್ಮ ಹಿಂದೂ ಮಾತೆಯರನ್ನು ರಕ್ಷಣೆ ಮಾಡೋ ಸಂದರ್ಭ ಬಂದರೆ ನಾವು ಅನಿವಾರ್ಯವಾಗಿ ಬೀದಿಗಳಿಗೆ ಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀನಿ. ಇದಕ್ಕೆ ಸರ್ಕಾರ ಹೊಣೆ ಆಗುತ್ತೆ, ಸರ್ಕಾರ ಕಠಿಣ ಕ್ರಮ ಜರುಗಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು. ನಾಚಿಕಾಗಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ, ನಾಚಿಕಾಗಲ್ವಾ? ಯಾಕ್ರಿ ಪೊಲೀಸ್ನವರೇ ಮಾತ್ರ ನಿಮಗೆ ಕಣ್ಣಿಗೆ ಕಾಣ್ತಾರ? ನೀವು ನಿನಗ ಎಲ್ಲ ಕಡೆ ನೋಡಿ, ಒಂದೊಂದ್ಸರಿ ನಾವು ರಕ್ಷಣಾ ಇಲಾಖೆಯವರು ಅನಿವಾರ್ಯವಾಗಿ ಕೆಲವು ಕಠಿಣ ಶಬ್ದಗಳನ್ನು ಬಳಸ್ತೀವಿ. ಆದರೆ ಜೀವದ ಹಂಗು ತೊರೆದು ರಕ್ಷಣಾ ಇಲಾಖೆಯವರು ಕೆಲಸ ಮಾಡ್ತಾರೆ. ಅವರು ನಮ್ಮ ಕುಟುಂಬ ಸದಸ್ಯರು. ಅರೆ, ಯಾರು ರಕ್ಷಣಾ ಇಲಾಖೆಯವರು ಅವರ ಜೀವದ ಹಂಗೆ ತೊರೆದು ಗಟ್ಟಿಯಾಗಿ ನಿಂತಿರ್ತಾರಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡ್ರಿ. ನಿಮ್ಮ ಗೃಹ ಸಚಿವ, ಅಸಮರ್ಥ ಗೃಹ ಸಚಿವ, ಅವ್ರನ್ನ ಮೊದಲು ಈ ಸರ್ಕಾರ ಸಚಿವ ಸ್ಥಾನ ಉಚ್ಚಾಟನೆ ಮಾಡಲಿ. ರಕ್ಷಣಾ ಇಲಾಖೆಯವರು ಅವರು ಸಹ ದೇಶ ಪ್ರೇಮ ಇರುತ್ತೆ. ಆದರೆ ಒಂದೊಂದ್ಸರಿ ಸರ್ಕಾರ ಅವ್ರ ಮೇಲೆ ಒತ್ತಡ ಹಾಕಿ ಭಾರತ್ ಮಾತೆಗೆ ಜಯಂದರ ಮೇಲೆ ಗುಂಡಿನ ಮಳೆಯನ್ನು ಸುರಿಸೋಕ್ಕೆ ಅವಕಾಶ ಕೊಡ್ತಾರೆ. ಕ್ರಮ ತೆಗೆದುಕೊಂಡಿದ್ರೆ ಅಲ್ಲಿ ಕೇರಳ ಭಯೋತ್ಪಾದಕರು ಬಂದು ಆ ಪ್ರಚೋದನೆ ಮಾಡಿ ಪೆಟ್ರೋಲ್ ಬಾಂಬ್ ಹೆಸರು PFI ಇರ್ಬೋದು, SFI ಅಂತ ಅಲ್ಲಿ ಘಟನೆ ಆಯಿತು. ನಮ್ಮ ದಾವಣಗೆರೆ ನಗರದಲ್ಲೂ ಬಾಂಗ್ಲಾ ನಿವಾಸಿಗಳಿದ್ದಾರೆ, ಯಾರ್ಯಾರು ಅಂಥವ್ರು ಅದಾರೆ ಅಂಥವ್ರನ್ನ ಹುಡುಕಿ ರಕ್ಷಣಾ ಇಲಾಖೆ ಪತ್ತೆ ಹಚ್ಚಿ ಇಲ್ಲಿಂದ ಓಡಿಸ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಅದನ್ನು ಹೇಳ್ತಿರೋದು. ನಾನು ಹೇಳಿದ್ರು, ನಾಗಮಂಗಲದಲ್ಲಿ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇದಕ್ಕೆ ಸಂಪೂರ್ಣ ಹೊಣೆ, ಪ್ರಚೋದನೆ ಈ ಕಾಂಗ್ರೆಸ್ ಸರ್ಕಾರ. ದಾವಣಗೆರೆಯಲ್ಲೂ ಕಡೆ ನಡೀತೇವೆ, ಕಲ್ಲಿಲ್ಲಿ ಹೆಸರು ಮಚ್ಚೆಸಿದ್ದಾರೆ, ವ್ಯವಸ್ಥಿತವಾಗಿ ಒಳಗಡೆ ಏನು ಬಿಯರ್ ಬಾಟ್ಲಿ ಎಸಿತಾರೆ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ. ಯೋಗಿ ಆದಿತ್ಯನಾಥ್ ಕ್ರಮ ಸರಿ ಇದೆ. ಈಗ ಬುಲ್ಡೋಜರ್ ಅನಿವಾರ್ಯ ಸಂದರ್ಭ ಬಂದಾಗ ಯಾರು ದುಷ್ಕರ್ಮ ಇರ್ತಾರೆ ಅಂಥವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಅದೇ ಇದೇಬೇಕು, ಶಿಕ್ಷೆ ಆಗಬೇಕು. ಆ ರೀತಿ ಆದಾಗ ದೇಶದ್ರೋಹಿಗಳು ಭಯಭೀತರಾಗ್ತಾರೆ. ಇಲ್ಲಾಂದರೆ ಅಟ್ಟಾಸಿಂದ ಮೆರೀತಾರೆ.